ಇನ್ನು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಬಂದಿದೆ. 7 ತಾಲೂಕಿನ ನಿರ್ದೇಶಕರ ಸ್ಥಾನಕ್ಕೆ ಮತದಾನ ಈಗ ಶುರುವಾಗಿದೆ. ಕ್ಯಾಂಪ್ ಪ್ರದೇಶದ ವಿಕೆ ಮಾಡೆಲ್ ಸ್ಕೂಲ್ನಲ್ಲಿ ಮತದಾನ ಆರಂಭ ಆಗಿದೆ. ಬೆಳಗ್ಗೆ 9 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ಈ ಮತದಾನ ಪ್ರಕ್ರಿಯೆ ನಡೆಯುತ್ತೆ. ಇಂದು ಸಂಜೆಗೆ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ 16 ನಿರ್ದೇಶಕ ಸ್ಥಾನಗಳ ಪೈಕಿ 9 ನಿರ್ದೇಶಕರ ಅವಿರೋಧ ಆಯ್ಕೆ ಕೂಡ ಆಗೋಗಿದೆ. ಹೀಗಾಗಿ ಸಾಕಷ್ಟು ಕುತೂಹಲ ಇದೆ. ಬೆಳಗ್ಗೆ 9 ಗಂಟೆಯಿಂದ ಈಗಾಗಲೇ ಆರಂಭ ಆಗಿದೆ. ಸಂಜೆ 4 ಗಂಟೆಯವರೆಗೂ ಕೂಡ ಮತದಾನ ನಡೆಯುತ್ತೆ. 7 ತಾಲೂಕಿನ ನಿರ್ದೇಶಕರ ಸ್ಥಾನಕ್ಕೆ ಮತದಾನ ಈಗ ಶುರುವಾಗಿದೆ. ಡಿಸಿಸಿ ಬ್ಯಾಂಕ್ ಜಿದ್ದಾಜಿದ್ದಿನ ಕಾಳಗಕ್ಕೆ ಇವತ್ತು ನಿರ್ಣಾಯಕ ದಿನ. ಮಾಜಿ ಡಿಸಿಎಂ ಸವದಿ ಜೊಲ್ಲೆ ಕತ್ತಿ ಭವಿಷ್ಯ ಇವತ್ತೇ ನಿರ್ಧಾರ ಆಗುತ್ತೆ. ಅಥಣಿಯಲ್ಲಿ ಸವದಿ ವರ್ಸಸ್ ಮಹೇಶ್ ಕುಮಟಳ್ಳಿ ಫೈಟ್ ಈಗ ತಾರಕಕ್ಕೇರಿದೆ. ನಿಪ್ಪಾಣಿಯಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ವರ್ಸಸ್ ಉತ್ತಮ್ ಪಾಟೀಲ್ ಕಾಳಗ. ಇನ್ನು ಹುಕ್ಕೇರಿಯಲ್ಲಿ ರಮೇಶ್ ಕತ್ತಿ ವರ್ಸಸ್ ರಾಜೇಂದ್ರ ಪಾಟೀಲ್ ಫೈಟ್ ಜೋರಾಗಿದೆ. ಕಿತ್ತೂರಿನಲ್ಲಿ ಸಹೋದರ ಸಂಬಂಧಿಗಳ ಜಿದ್ದಾಜಿದ್ದಿನ ಹೋರಾಟ ನಡೀತಾ ಇದೆ. ನಾನಾ ಸಾಹೇಬ್ ಪಾಟೀಲ್ ವಿಕ್ರಮ್ ಇನಾಮ್ದಾರ್ ನಡುವೆ ಅಲ್ಲಿ ಫೈಟ್ ಇರೋದು. ರಾಯಭಾಗದಲ್ಲಿ ಹಾಲಿ ಅಧ್ಯಕ್ಷ ಅಪ್ಪ ಸಾಹೇಬ್ ಕುಲಗೋಡೆ ಸ್ಪರ್ಧೆಗಿಳಿದಿದ್ದಾರೆ. ಇನ್ನು ರಾಮದುರ್ಗದಲ್ಲಿ ಶ್ರೀಕಾಂತ್ ಢವಣ ಮಲ್ಲಣ್ಣ ಯಾದವಾಡ ಫೈಟ್ ಇದೆ. ಶಾಸಕ ಅಶೋಕ್ ಪಟ್ಟಣ್ ಬೆಂಬಲ ಯಾರಿಗೆ ಅನ್ನೋದು ಸಾಕಷ್ಟು ಕುತೂಹಲ ಇದೆ. ಬೈಲಹೊಂಗಲದಲ್ಲಿ ಇಬ್ಬರು ಮಾಜಿ ಶಾಸಕರ ನಡುವೆ ಭರ್ಜರಿ ಪೈಪೋಟಿ ಇದೆ. ಮಹಾಂತೇಶ್ ದೊಡ್ಡಗೌಡರ ಹಾಗೂ ವಿಶ್ವನಾಥ್ ಪಾಟೀಲ್ ಜಿದ್ದಾಜಿದ್ದಿನ ಪೈಪೋಟಿ ಇದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅನಿಲ್, ಇದೀಗ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಸಂಬಂಧಪಟ್ಟಂತೆ ಜಿದ್ದಾಜಿದ್ದಿನ ಫೈಟ್ ಈಗ ಆರಂಭ ಆಗಿದೆ. ಸೊ ಏನೆಲ್ಲ ಬೆಳವಣಿಗೆಯನ್ನು ನಿರೀಕ್ಷಿಸಬಹುದು? ಯಾವ ರೀತಿಯಾಗಿ ಫೈಟ್ ಹೇಗಿದೆ? ಹೌದು ಮಧುಕರ್, ಕತ್ತಿ ಸೌದಿ ಒಂದ್ ಬನ ಆದ್ರೆ ಜಾರಕಿಹೊಳಿ ಬನ ಕೂಡ ಒಂದಾಗಿರುವಂತದ್ದು. ಹೀಗಾಗಿ ಈ ಎರಡು ಪ್ರತಿಷ್ಠಿತ ಕುಟುಂಬಗಳ ಮಧ್ಯೆ ಸೆಣಸಾಟದ ಕಾರಣಕ್ಕೆ ಈ ಬಾರಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಬಹಳಷ್ಟು ರಾಜ್ಯದ ಗಮನ ಸೆಳೆದಿರುವಂತದ್ದು. ಈಗಾಗಲೇ 7 ಕ್ಷೇತ್ರಕ್ಕೆ ಇವತ್ತು ಚುನಾವಣೆ ನಡೀತಿರುವಂತದ್ದು. ಬೆಳಗಾವಿ ಬಿಕೆ ಮಾಡೆಲ್ ಹೈಸ್ಕೂಲ್ ಆವರಣದಲ್ಲಿ ಈ ಒಂದು ಮತದಾನ ಪ್ರಕ್ರಿಯೆ ಆರಂಭ ಆಗಿರುವಂತದ್ದು. ಬೆಳಗ್ಗೆ 9ರಿಂದ ಆರಂಭವಾಗಿರ್ತಕ್ಕಂಥ ಮತದಾನ ಪ್ರಕ್ರಿಯೆ ಸುಮಾರು 4 ಗಂಟೆವರೆಗೂ ಇರುವುದೇ. ಇವತ್ತು 3 ಕ್ಷೇತ್ರಗಳ ಚುನಾವಣೆ ಫಲಿತಾಂಶ ಪ್ರಕಟವಾಗಲಿದೆ. ಇನ್ನು 4 ಕ್ಷೇತ್ರ ಚುನಾವಣೆ ಅಕ್ಟೋಬರ್ 28ಕ್ಕೆ ಪ್ರಕಟ ಆಗಲಿದೆ ಅಂತ ಹೇಳಿ ಕೋರ್ಟ್ ನಿರ್ದೇಶನ ನೀಡುವಂತದ್ದು. ಹೀಗಾಗಿ 28ಕ್ಕೆ ಆ 4 ಕ್ಷೇತ್ರಗಳ ಫಲಿತಾಂಶ ಪ್ರಕಟವಾದ್ರೆ ಇವತ್ತು 3 ಕ್ಷೇತ್ರಗಳ ಫಲಿತಾಂಶ ಪ್ರಕಟವಾಗಲಿದೆ. ಈಗಾಗಲೇ ಮತದಾನ ಕೇಂದ್ರಕ್ಕೆ ಮಾಜಿ ಸಂಸದ ರಮೇಶ್ ಕತ್ತಿ ಆಗಿರ್ಬೋದು ಎಲ್ಲ ಅಭ್ಯರ್ಥಿಗಳು ಈಗಾಗಲೇ ಬಂದಿರುವಂತದ್ದು. ಮತದಾನ ಪ್ರಕ್ರಿಯೆ ಕೂಡ ಆರಂಭವಾಗಿರುವಂತದ್ದು. 28ರ ಬಳಿಕ ಬೆಳಗಾವಿ ಡಿಸಿಸಿ ಅಧಿಕಾರ ಯಾರ ಕೈಗೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಲಿದೆ ಮಧುಕರ್. ಓಕೆ, ಥ್ಯಾಂಕ್ ಯು ಅನಿಲ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.